300 ವೆರೈಟಿ ಹಣ್ಣಿನ ಗಿಡಗಳಿದೆ. 70 ವೆರೈಟಿ ಮಾವಿನ ಹಣ್ಣಿದೆ. 12 ವೆರೈಟಿ ಬಟರ್ ಫ್ರೂಟ್ ಇದೆ. 17ರಿಂದ 18 ವೆರೈಟಿ ವಾಟರ್ ಆ್ಯಪಲ್ ಇದೆ. ಮುಂಚೆ ಇಲ್ಲೊಂದು ಸರ್ಪ್ರೈಸ್ ಇದೆ. ಏನೋ ದೇಶ ವಿದೇಶದಿಂದ ತಂದಿರೋ ತೆಂಗಿನ ಗಿಡಗಳು ಗೋಲ್ಡನ್ ಕಲರ್ ಇದೆ. ಸೊ ಅವ್ರ ಹತ್ರ ಮೆಕ್ಸಿಕನ್ ಹ್ಯಾಶ್, ಜಂಪು ಹ್ಯಾಶ್, ಪಿಂಕ್ ಕರ್ಟನ್ ಮತ್ತು ಇನ್ನೂ ತುಂಬ ಹೊರಟಿದೆ. ಇದು ಇಷ್ಟಿಷ್ಟುದ್ದ ಬಂದಿದೆ. ಇದು ಒಳ್ಳೆ ಸೈಜ್ ಎಲ್ಲ ಸಖತ್ತಾಗಿದೆ. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಲಕ್ಷ್ಮಣ ಫಲ ಅಷ್ಟೇ ಹಣ್ಣು ಉದುರಿ ಸಹ ಹೋಗಿರುತ್ತೆ. ಹಕ್ಕಿಗಳು ಆಲ್ರೆಡಿ ತಿಂದ್ಬಿಟ್ಟು ಟೇಸ್ಟ್ ನೋಡಿ ಬಿಟ್ಟೋಗಿದ್ದಾರೆ. ಬಟರ್ ಇದೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ನಮಗೆಲ್ಲರಿಗೂ ಒಂದು ಕನಸಿರುತ್ತೆ. ನಮ್ಮದೇ ಆದ ಒಂದು ಸ್ವಂತ ತೋಟ ಮಾಡಬೇಕು, ತೋಟದಲ್ಲಿ ಒಂದು ಕನಸಿನ ಮನೆ ಮಾಡಬೇಕು. ಈ ರೀತಿ ಕನಸು ಹೊತ್ತಿರೋರಿಗೆ ಈ ತೋಟ ಒಂದು ಮಾದರಿ. ಹೇಗೆ ಅಂತಂದರೆ, ಈ ತೋಟ ಒಂದು ಅದ್ಭುತ ತೋಟ. ಆಲ್ಮೋಸ್ಟ್ 300 ವೆರೈಟಿ ಹಣ್ಣಿನ ಗಿಡಗಳಿದೆ. ಅಷ್ಟಲ್ಲದೆ ಒಂದು ಅದ್ಭುತವಾಗಿರ್ತಕ್ಕಂಥ ಫಾರ್ಮ್ ಹೌಸ್ ಇದೆ. ಸೊ ಹೇಗಿದೆ, ಏನು ಕತೆ ಅನ್ನೋದನ್ನು ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಾರಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ರೀತಿ ಡ್ರೀಮ್ ಇರೋರಿಗೆ ನಮ್ಮ ಈ ವಿಡಿಯೋನ ಶೇರ್ ಮಾಡಿ. ಈ ತೋಟದ ವಿಶೇಷತೆ ಏನಂತಂದರೆ, ಇದರಲ್ಲಿ ಸುಮಾರು 22 ವೆರೈಟಿ ತೆಂಗಿನ ಮರನೇ ಇದೆ. ಅದ್ರ ಜೊತೆಯಲ್ಲಿ 70 ವೆರೈಟಿ ಮಾವಿನ ಹಣ್ಣಿದೆ. 12 ವೆರೈಟಿ ಬಟರ್ ಫ್ರೂಟ್ ಇದೆ. 17ರಿಂದ 18 ವೆರೈಟಿ ವಾಟರ್ ಆ್ಯಪಲ್ ಇದೆ. ಒಟ್ಟಾರೆಯಾಗಿ ದೇಶಿ ವಿದೇಶಿ ತಳಿಗಳು 300ರಷ್ಟಿದೆ. ಬನ್ನಿ ಈ ತೋಟ ಹೇಗಿದೆ, ತೋಟದೊಳಗೆಲ್ಲ ಏನಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡ್ಬೋದು ಇಲ್ಲಿ. ಇದನ್ನ ಕೆಲವು ಕಡೆ ದುರಂತ ಅಂತಾರೆ, ಬೇರೆ ಬೇರೆ ಹೆಸರಿಂದ ಕರೀತಾರೆ. ಇದನ್ನು ಎರಡೂ ಕಡೆ ಬೆಳೆಸಿದ್ದಾರೆ. ತೋಟದ ಒಳಗಡೆ ಬದಿಯಲ್ಲಿ ಈ ಗಿಡಗಳನ್ನು ಬೆಳೆಸಿ ತುಂಬ ಬ್ಯೂಟಿಫುಲ್ ರೋಡ್ ಮಾಡಿದ್ದಾರೆ. ನೀವು ನೋಡ್ಬೋದು. ಸೊ ಇಲ್ಲಿಂದ ಯಾವ್ಯಾವ ಗಿಡ ಇದೆ, ಏನೇನಿದೆ ಒಳಗಡೆ ಅಂತ ನಾನು ನಿಮ್ಮನ್ನು ಟೂರ್ ಕರ್ಕೊಂಡು ಹೋಗ್ತೀನಿ. ನಾವಿವತ್ತು ಇರೋ ಜಾಗ ಮಳವಳ್ಳಿ ಹತ್ರ ಇರೋ ಒಂದು ತೋಟ. ಈ ತೋಟದ ಓನರ್ ಬಂದು ಶಿವಕುಮಾರ್ ಸರ್ ಅಂತ. ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಸರ್, ನಿಮ್ಮ ತೋಟನ ನೋಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಏನಂತ ಅಂದರೆ, ಇವರು ತೋಟ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಮುಂಚೆ, ಈ ತೋಟದಲ್ಲಿ ಏನೇ ಇರಲಿಲ್ಲವಂತೆ ಕೆಲವು ವರ್ಷದಿಂದ. ಫುಲ್ಲು ಖಾಲಿ ಜಾಗ ತೊಗೊಂಡು ಸ್ಕ್ರ್ಯಾಚಿಂದ ತುಂಬ ಎಫರ್ಟ್ಸ್ ಹಾಕಿ ಈ ತೋಟ ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇವರು ಏನು ಮಾಡಿದ್ದಾರೆ ಅಂತಂದರೆ, ಫಸ್ಟು ತೋಟದ ಬದಿನಲ್ಲಿ ತುಂಬ ದೊಡ್ಡ ದೊಡ್ಡ ಮರಗಳನ್ನು ಬೆಳೆಸಿದ್ದಾರೆ. ಸೊ 7 ಎಕರೆ ಇರೋ ಜಮೀನಂತೆ. ಈ 7 ಎಕರೆ ಜಮೀನಲ್ಲಿ ಫುಲ್ಲು ತೋಟದ ಸುತ್ತ ಫೆನ್ಸಿಂಗ್ ಹಾಕಿ, ಫೆನ್ಸಿಂಗ್ ಜೊತೆ ದೊಡ್ಡ ದೊಡ್ಡ ಮರಗಳನ್ನು ಬೆಳೆಸಿದ್ದಾರೆ. ಮರಗಳಷ್ಟೇ ಅಲ್ಲ, ಇದರಲ್ಲಿ ಹೂವಿನ ಗಿಡಗಳಿದೆ ಮತ್ತು ಬಿದಿರು ಸಹ ಇದೆ. ಸೊ ಇದು ತೋಟಕ್ಕೆ ಒಳ್ಳೆ ಡಿಫೆನ್ಸ್ ಸಿಸ್ಟಮ್ ಕೊಡುತ್ತೆ. ಅಂದರೆ ಆಚೆಯಿಂದ ಯಾವುದೇ ರೀತಿ ಹುಳ, ಉಪ್ಟೆ ಅಥವಾ ಕೀಟಗಳು ನಿಮಗೆ ತೋಟದೊಳಗೆ ಬಂದು ತೊಂದರೆ ಕೊಡಲ್ಲ. ಸೊ ಇದು ತುಂಬ ಒಳ್ಳೆ ಐಡಿಯಾ. ಸೊ ಈ ಥರ ಮಾಡಿರೋದ್ರಿಂದ ಒಳಗಡೆ ಯಾವುದೇ ಕ್ರಾಪ್ ಇದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಕೀಟಗಳ ಬಾಧೆಯಿಂದ ಈ ಫೆನ್ಸಿಂಗ್ ಏನಿದೆ ಅದು ಕೀಟಗಳ ಬಾಧೆಯಿಂದ ನಿಮ್ಮ ಹಣ್ಣುಗಳನ್ನು ಅಥವಾ ನೀವೇನೇ ಬೆಳೆ ಮಾಡಿದ್ರೂ ತಪ್ಪಿಸುತ್ತೆ. ನಾವು ಮೊದಲನೇದಾಗಿ ಇವರ ಮಾವಿನ ತೋಟಕ್ಕೆ ಬಂದಿದ್ದೀವಿ. ಅಂದರೆ ಹಂತವಾಗಿ ಹೋಗ್ತೀವಿ. ಮೊದಲು ಮಾವಿನ ತೋಟ, ಆಮೇಲೆ ಬೇರೆ ಬೇರೆ ಹಣ್ಣಿನ ಗಿಡಗಳು, ಆಮೇಲೆ ಬಟರ್ ಫ್ರೂಟ್ ತೋಟ, ಹೀಗೆ ಹಂತವಾಗಿ ನೋಡ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ ಮಾವು ನೋಡಬೇಕಂತಂದರೆ ಇಲ್ಲಿ ಸಾಕಷ್ಟು ವೆರೈಟಿ ಇದೆ. ಸೊ ಇದು ವಿಚಾರ ಏನಂತಂದರೆ, 70 ವೆರೈಟಿ ಹಣ್ಣಿನ ಗಿಡಗಳಿದೆ ಅಂತೆ. ನನಗೆ 70 ವೆರೈಟಿ ಹಣ್ಣಿನ ಗಿಡಗಳ ಹೆಸರೇ ಗೊತ್ತಿಲ್ಲ. ಸೊ ನನಗೆ ಯಾವ್ಯಾವ ಹಣ್ಣುಗಳು ಚೆನ್ನಾಗಿ ಗೊತ್ತು ಅದನ್ನು ನೋಡ್ಕೊತಾ ಹೋಗ್ತೀವಿ. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಕೇಸರು. ಹಣ್ಣಿನ ರುಚಿ ಎಷ್ಟು ಅದ್ಭುತವಾಗಿತ್ತು ಅಂತಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಸೊ ಈ ಮಾವಿನ ತೋಟದಲ್ಲಿ ಮಧ್ಯೆ ಮೆಕಡೆಮಿಯಾ ಸಹ ಹಾಕಿದ್ದಾರೆ ಅಲ್ಲಲ್ಲೇ. ಸೊ ಇದು ತೋತಾಪುರಿ, ನಿಮಗೆಲ್ಲ ಗೊತ್ತು ಸ್ನೇಹಿತರೆ. ತೋತಾಪುರಿ ಹಣ್ಣು ಚೆನ್ನಾಗಿ ಬಿಟ್ಟಿದೆ, ತುಂಬ ಚೆನ್ನಾಗಿ ಬಿಟ್ಟಿದೆ. ಮತ್ತು ಇದು ಮೋಸ್ಟ್ಲಿ ನೀಲಮ್ ಅನಿಸುತ್ತೆ, ಇದು ಕೂಡ ತುಂಬ ಚೆನ್ನಾಗಿ ಬಿಟ್ಟಿದೆ. ಸೊ ಸುಮಾರು ಮೆಕಡೆಮಿಯಾ ಗಿಡಗಳನ್ನು ಸಹ ಹಾಕಿದ್ದಾರೆ. ಸೊ ಈ ಮೆಕಡೆಮಿಯಾ ಫ್ರೂಟ್ ಬಂದುಬಿಟ್ಟು ಅದು ಒಣಗಿದ ಮೇಲೆ ಡ್ರೈ ಫ್ರೂಟಾಗಿ ಯೂಸ್ ಮಾಡ್ತಾರೆ. ಸೊ ಅಲ್ಲಿ ತುಂಬ ಹಾಕಿದ್ದಾರೆ. ಅಷ್ಟಲ್ಲದೆ ಈ ಬಟರ್ ಫ್ರೂಟ್ ಗಿಡಗಳು ಯಥೇಚ್ಛವಾಗಿದೆ. ಆಲ್ರೆಡಿ ಈ ಮಾವಿನ ತೋಟ ತುಂಬ ಬೆಳೆದಿರೋ ಮಾವಿನ ತೋಟದಲ್ಲಿ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲಿ ಬಟರ್ ಫ್ರೂಟ್ ಹಾಕಿದ್ದಾರೆ. ಇಷ್ಟಲ್ಲದೆ ಹಣ್ಣಿಗೆ ಬಂದಿರೋದೇ ಇವ್ರದ್ದು 11 ವೆರೈಟಿ ಬಟರ್ ಫ್ರೂಟ್ ಗಿಡ ಇದೆಯಂತೆ. ಇದು ಒಂದು ಬಟರ್ ಫ್ರೂಟ್ ಗಿಡ ದೊಡ್ಡದನ್ನೇ ತೆಗೆದುಹಾಕಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಇದು ಒಂದು ನಾಮ್ಡಾಕ್ ಮಾಯ್
ಇದು ಥೈಲ್ಯಾಂಡ್ ವೆರೈಟಿ. ಸೊ ಇನ್ನೂ ಇವಾಗ ಈಚಾಗ್ತಾ ಇದೆ. ಮಾವಿನ ಗಿಡ ಹೇಗೆ ಬಿಟ್ಟಿದೆ ಅಂತಂದರೆ ಸುಮಾರು ಗೊಂಚಲೇ ಬಿಟ್ಬಿಟ್ಟಿದೆ ಕೆಲವು ಮರ. ಸೊ ಮೋಸ್ಟ್ಲಿ ಆಲ್ರೆಡಿ ಒಂದು ಸಲ ಮಾವಿನ ಹಣ್ಣು ತೆಗ್ಸಿರ್ಬೋದು. ಸೊ ನಾನು ನೋಡ್ದಂಗೆ ಇಲ್ಲಿ ಬಾದಾಮಿ ಇದೆ, ಮಲ್ಲಿಕಾ ಇದೆ, ನೀಲಮ್ ಇದೆ, ಸೇಂದೂರ ಇದೆ, ತೋತಾಪುರಿ ಇದೆ. ಸೊ ಹೀಗೆ ಹಲವಾರು ವೆರೈಟಿಗಳಿದೆ. ಸೊ 70 ವೆರೈಟಿ ಹಣ್ಣು ಅಂತಂದರೆ. ಸೊ ಇನ್ನೊಂದು ವಿಚಾರ ಏನಂತಂದರೆ ಇವ್ರ ಬಗ್ಗೆ, ಇವರು ಮಾರಾಟಕ್ಕೆ ಯಾವುದು ಮಾಡ್ತಿಲ್ಲ, ಅದು ಉತ್ತಮ ವಿಚಾರ. ಸೊ ಇವರು ಆದಷ್ಟನ್ನು ಅವ್ರ ಮನೆಗೆ ಬೆಳೆಸ್ತಾ ಇದ್ದಾರೆ. ಅಷ್ಟಲ್ಲದೆ ಒಂದು ವಿಚಾರ ಹೇಳಿದ್ರು, ಈ ತೋಟ ಏನಿದೆ ಪ್ರಮುಖವಾಗಿ ಪ್ರಾಣಿ ಪಕ್ಷಿಗಳಿಗೆ ನಾವು ಸಾಕಷ್ಟು ಹಣ್ಣು ಹಂಪಲು ಆಗುವಷ್ಟು ಬಿಟ್ಟಿದ್ದೀವಿ ಹರ್ಷಿತ್ ಅಂತ ಹೇಳಿದ್ರು. ಅದು ತುಂಬ ಒಳ್ಳೆಯ ವಿಚಾರ. ಇವತ್ತು ತುಂಬ ಜನ ರೈತರು ಇದೇ ಥರ ಮಾಡ್ತಿದ್ದಾರೆ. ಪ್ರಾಣಿ ಪಕ್ಷಿಗಳು ತಿಂದು ಬಿಟ್ಟಿದ್ದನ್ನು ಅವರು ಬಳಸ್ಕೊತಾ ಇದ್ದಾರೆ. ಇದು ನಿಜವಾಗ್ಲೂ ತುಂಬ ಒಳ್ಳೆಯ ವಿಚಾರ. ಇವಾಗ ವಾಟರ್ ಆ್ಯಪಲ್ ಗಿಡದ ಹತ್ರ ಬಂದೆ. ತುಂಬ ಸುರಿದೋಗ್ಬಿಟ್ಟಿದೆ. ಇದನ್ನು ಯಾರೂ ತಿನ್ನೋರೇ ಇಲ್ಲ ಅಂತ ಅನಿಸುತ್ತೆ, ಅಷ್ಟು ಸುರಿದೋಗಿದೆ. ಕೆಲವು ಮಾತ್ರ ಉಳ್ಕೊಂಡಿದೆ. ಏನಂತಂದರೆ ಟೇಸ್ಟ್ ಮಾಡಿದೆ, ಕೆಲವು ಸಿಕ್ಕಿದ್ದು ಎಕ್ಸ್ಟ್ರಾಡಿನರಿ ಸ್ವೀಟ್ನೆಸ್ ಇದೆ. ಇದನ್ನು ಆಲ್ರೆಡಿ ಹುಳುಗಳು ತಿಂದೋಗ್ಬಿಟ್ಟಿದೆ. ಸೊ ನೋಡೋಣ, ಹಣ್ಣಿದ್ರೆ ಸ್ವಲ್ಪ ಕಿತ್ಕೊಂಡು ತಿನ್ನೋಣ ಮತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಜೇನು ಪೆಟ್ಟಿಗೆ ಸಹ ಇಟ್ಟಿದ್ದಾರೆ ಇವರು. ಸೊ ಏನಂತಂದರೆ ಇಡೀ ತೋಟದಲ್ಲಿ ಸಾಕಾಗೋಷ್ಟು ಹೂವಿನ ಗಿಡಗಳಿದೆ. ಅಷ್ಟಲ್ಲದೆ ನಮಗೆ ನೆಲದಲ್ಲಿ ಸಾಕಾಗೋಷ್ಟು ಮುಟ್ಟಿರ್ಮುನಿ ಗಿಡ ಇದೆ. ಹಣ್ಣಿನ ಗಿಡಗಳಂತೂ ತುಂಬಾ ಇದೆ. ಹೀಗಿದ್ದಾಗ ಜೇನುಗಳು ತುಂಬ ವಿಪರೀತವಾಗಿ ಬರ್ತವೆ. ಇದರಿಂದ ಒಂದು ಅನುಕೂಲ ಏನಾಗುತ್ತೆ ಅಂತಂದರೆ ಪರಾಗಸ್ಪರ್ಶ ತುಂಬ ಚೆನ್ನಾಗಾಗಿ ಇಳುವರಿ ಆಟೋಮೆಟಿಕಲಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಯಾರೇ ಆಯಿತು, ಹೂವಿನ ಗಿಡಗಳನ್ನು ಮೇಂಟೈನ್ ಮಾಡೋದು ಮತ್ತು ಈ ಥರ ಜೇನು ಪೆಟ್ಟಿಗೆಗಳನ್ನು ಇಡೋದು ಪ್ರತಿಯೊಂದು ತೋಟಕ್ಕೂ ತುಂಬ ಇಂಪಾರ್ಟೆಂಟು. ಅಷ್ಟಲ್ಲದೆ ಇಲ್ಲಿ ಸುಮಾರು ವಿದೇಶಿ ಹೂಗಳೆಲ್ಲ ಇದೆ. ಹೆಸರು ಗೊತ್ತಿಲ್ಲ, ಬಟ್ ಹೂ ಮಾತ್ರ ನೋಡೋಕೆ ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ಇಲ್ಲಿ ಲಕ್ಷ್ಮಣ ಫಲ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಗಿಡ ಬಂದಿದೆ. ಇದು ಹನುಮ ಫಲ ಹಾಕಿದ್ದಾರೆ, ಸೀತಾಫಲ ಹಾಕಿದ್ದಾರೆ. ರಾಮಫಲ, ಹನುಮಫಲ, ಲಕ್ಷ್ಮಣ ಫಲ, ಸೀತಾಫಲ ಎಲ್ಲ ಗಿಡಗಳು ಇಲ್ಲಿದೆ, ತುಂಬ ಚೆನ್ನಾಗಿದೆ. ಅಷ್ಟಲ್ಲದೆ ನಾನು ಫಾರ್ಮ್ ಹೌಸ್ ಅಂತ ಹೇಳ್ತಿದ್ನಲ್ಲ, ಹೀಗಿದೆ ಇವ್ರದ್ದು ಫಾರ್ಮ್ ಹೌಸ್. ತುಂಬ ಚೆನ್ನಾಗಿದೆ, ಖಂಡಿತ ಒಳ್ಳೆ ಡಿಸೈನ್ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿಂದ ಏನು ನೋಡ್ತಿದ್ದೀರಾ ನೀವು, ಇಲ್ಲಿ ಕೂಡ ತುಂಬ ದಟ್ಟವಾಗಿ ಕಾಡು ಥರ ಬೆಳೆಸಿದ್ದಾರೆ ಹಣ್ಣಿನ ಗಿಡಗಳನ್ನು. ಇದು ಏನು ಗಿಡ ಅಂತ ನೋಡೋಕ್ಕಿಂತ ಮುಂಚೆ ಇಲ್ಲೊಂದು ಸರ್ಪ್ರೈಸ್ ಇದೆ. ಏನಂತಂದರೆ ಅವರು ಮನೆಗೇ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ, ಅವ್ರ ಸ್ನೇಹಿತರಿಗೋಸ್ಕರ. ಸೊ ಇಲ್ಲಿ ನೋಡ್ಬೋದು, ಸುತ್ತಮುತ್ತ ಎಲ್ಲ ಮಾವಿನ ತೋಪು, ಮಧ್ಯೆ ಸ್ವಿಮ್ಮಿಂಗ್ ಪೂಲ್. ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ತೋಟನ. ಮೋಸ್ಟ್ಲಿ ಇವರು ಡಿಸೈನ್ ಮಾಡಿಸಿರೋದು ಅಥವಾ ಅವರೇ ಮಾಡಿರೋದು ನನಗೂ ಗೊತ್ತಿಲ್ಲ, ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಸೊ ಮಾವಿನ ಹಣ್ಣುಗಳು ನೋಡ್ತಾ ಇದ್ರೇ ತಿನ್ಬೇಕನ್ಸುತ್ತೆ, ಅಷ್ಟು ಚೆನ್ನಾಗೇ ಇದೆ. ನಾನು ತೆಂಗಿನ ಮರಗಳ ಬಗ್ಗೆ ಹೇಳ್ತಾ ಇದ್ದೆ. ಇವರಲ್ಲಿ ಆಲ್ಮೋಸ್ಟ್ 22 ವೆರೈಟಿ ತೆಂಗಿನ ಗಿಡ ಇದೆಯಂತೆ. ಸೊ ದೇಶ ವಿದೇಶದಿಂದ ತಂದಿರೋ ತೆಂಗಿನ ಗಿಡಗಳು. ಇದರಲ್ಲಿ ಕೆಲವು 1 ಲೀಟ್ರಷ್ಟು ಎಳ್ನೀರು ಬರುತ್ತಂತೆ. ನನಗೆ ಇಲ್ಲಿ ವಿಶೇಷವಾಗಿ ಅಂತ ಅನಿಸಿದ್ದು ಇಲ್ಲೊಂದಿದೆ ನೋಡಿ ಸ್ನೇಹಿತರೆ. ಏನಂತಂದರೆ ನಾವಿಲ್ಲಿ ಹೊಂಬಾಳೆ ಏನು ಹೊಡಿಯುತ್ತೆ, ಹೊಂಬಾಳೆ ಹೊಡೆದ ಮೇಲೆ ಕುರಂಬಾಳಿಕೆ ಅಂತೀವಿ ನಾವು. ಆ ಹಿಂದಿನ ಕಲರ್ ಇದೆಯಲ್ಲ, ಕೇಸರಿ ಕಲರ್ ಇದೆ, ತುಂಬ ಚೆನ್ನಾಗಿದೆ. ಸೊ ಈ ಥರ ಡಿಫ್ರೆಂಟ್ ಕಲರ್ ಆಗಿರೋ ತೆಂಗಿನ ಮರನ ನಾನು ನೋಡಿರಲಿಲ್ಲ, ಇದೇ ಫಸ್ಟ್ ನೋಡಿದ್ದು, ತುಂಬ ಚೆನ್ನಾಗಿದೆ. ಇಷ್ಟಲ್ಲದೆ ಇಲ್ಲೊಂದು ವಿಶೇಷವಾಗಿರೋ ತೆಂಗಿನ ಮರ ಇದೆ. ಏನಂತಂದರೆ ಕಂಪ್ಲೀಟ್ಲಿ ಇನ್ನು ಚಿಕ್ಕ ಕಾಯಿಗಳು, ಗೋಲ್ಡನ್ ಕಲರ್ ಇದೆ. ಸೊ ತುಂಬ ವಿಶೇಷ ಅಂತ ಅನ್ನಿಸ್ತು ಈ ಮರ ಸಹ. ಸೊ ಅವ್ರನ್ನೇ ಕೇಳಬೇಕು ಎಲ್ಲೆಲ್ಲಿಂದ ತಂದಿದ್ರು, ಏನೇನು ಕತೆ ಅಂತ. ಇಲ್ಲಿ ಇವರೊಂಥರ ಕಾಡನ್ನೇ ಮಾಡಿಬಿಟ್ಟಿದ್ದಾರೆ. ಈ ಕಾಡು ಒಳಗಡೆ ಏನೇನು ಮಾಡಿದ್ದಾರೆ ಅಂತ ನೋಡೋಣ. ಫಸ್ಟು ವಾಟರ್ ಆ್ಯಪಲ್, ಬಾಳೆ, ಕಾಫಿ ಸಿಕ್ತು. ಮತ್ತು ಒಳಗಡೆ ಬಂದರೆ ಸೊ ಇದು ರೋಸ್ ಆ್ಯಪಲ್ ಗಿಡ ಸ್ನೇಹಿತರೆ. ಹಣ್ಣು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಜನ ತಿಂದಿದ್ದಾರೋ ಗೊತ್ತಿಲ್ಲ, ಬಟ್ ಈ ಹಣ್ಣು ಸಿಕ್ಕಾಗ ಪ್ರತಿಯೊಬ್ಬರೂ ಮಿಸ್ ಮಾಡದೆ ತಿನ್ನಿ. ವಾಟರ್ ಆ್ಯಪಲ್ ಅಂತೂ ಸುರಿದೋಗ್ಬಿಟ್ಟಿದೆ. ಸುರಿದು ಆದಷ್ಟು ಇಲ್ಲಿ ತುಂಬ ಗೊಬ್ಬರನೇ ಆಗೋಗ್ಬಿಟ್ಟಿದೆ. ಈ ಕಡೆ ಮಾವು, ಈ ಕಡೆ ನಿಂಬೆ, ಮತ್ತು ಇಲ್ಲೆಲ್ಲ ತುಂಬ ಹಣ್ಣಿನ ಗಿಡಗಳಿದ್ದಾವೆ. ಪಿಂಕ್ ಬನಾನಾ ಎಷ್ಟೇ ಸಣ್ಣ ಗಿಡದಲ್ಲಿ ಬಿಡುತ್ತೆ. ಪಿಂಕ್, ಇದನ್ನು ಮಲಯನ್ ಆ್ಯಪಲ್ ಅಂತಾರೆ ಸ್ನೇಹಿತರೆ ಗಿಡನ. ಸೊ ಇದು ಕೂಡ ತುಂಬ ಒಳ್ಳೆ ಹಣ್ಣಿರುತ್ತೆ, ಸಾಫ್ಟ್ ಹಣ್ಣಿರುತ್ತೆ, ತಿನ್ನಕೊಳ್ಳೆ ತುಂಬ ಚೆನ್ನಾಗಿರುತ್ತೆ. ಆಲ್ ಸ್ಪೈಸಸ್ ಇದೆ ಇಲ್ಲಿ. ಪ್ರತಿಯೊಂದು ಒಳ್ಳೊಳ್ಳೆ ಗಿಡನೇ,
ಕೆಲವು ಹೆಸರು ಗೊತ್ತಿಲ್ಲ ಅಷ್ಟೇ ನಮಗೆ. ಸೊ ಇಲ್ಲೊಂದು ತುಂಬ ಚೆನ್ನಾಗಿ ಬೆಳೆದಿರೋ ಮಲಯನ್ ಆ್ಯಪಲ್ ಗಿಡ ಇದೆ. ಸುಮಾರು ವೆರೈಟಿ ವಾಟರ್ ಆ್ಯಪಲ್ ಗಿಡ ಇದೆ ಇಲ್ಲಿ. ಸೊ ಅವ್ರು ಹೇಳ್ತಾಯಿದ್ರು ಆಲ್ಮೋಸ್ಟ್ ಈ ವರ್ಷ ಒಂದು 2000 kg ವಾಟರ್ ಆ್ಯಪಲ್ಲೇ ಬಿಟ್ಟಿತ್ತಂತ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಹಲಸಿನ ಗಿಡ ಅಲ್ಲ ಸಾರಿ, ಇದೊಂದು ಚಕ್ಕೋತ ಗಿಡ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಹಣ್ಣುಗಳು ಸುರಿದಿಲ್ಲೇ ಗೊಬ್ಬರ ಆಗೋಗಿದೆ ಅಂತ. ಈ ಗಿಡಕ್ಕೆ ಮೋಸ್ಟ್ಲಿ ಯಾವ ಬೇರೆ ಗೊಬ್ಬರನೂ ಕೊಡೋದೇ ಬೇಕಾಗಿಲ್ಲ, ಅಷ್ಟು ಗೊಬ್ಬರ ಇದೊಂದೇ ಗಿಡ ಆಗುತ್ತೆ. ಇದೊಂದು ವಿಶೇಷವಾಗಿರೋ ಗಿಡ. ಏನಕ್ಕೆ ಅಂತಂದರೆ ನಮ್ಮ ಕಡೆ ತುಂಬ ಜನ ಹೇಳ್ತಾರೆ ನಮ್ಮ ಕಡೆ ಲಿಚಿ ಬರಲ್ಲ ಹಾಗೆ ಹೀಗೆ ಅಂತ. ಬಟ್ ಇವ್ರಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ತುಂಬ ಚೆನ್ನಾಗಿ ಬಂದಿದೆ. ಆಲ್ರೆಡಿ ದೊಡ್ಡ ಗಿಡ ಆಗೋಗಿದೆ, ಹಣ್ಣು ಸಹ ಬಿಟ್ಟಿರುತ್ತೆ ಅನಿಸುತ್ತೆ. ಇಷ್ಟು ದೊಡ್ಡ ಗಿಡ ಆದಮೇಲೆ ತುಂಬ ಚೆನ್ನಾಗಿ ಬಂದಿದೆ ಲಿಚಿ ಗಿಡ, ತುಂಬ ಹರಡ್ಕೊಂಡ್ಬಿಟ್ಟಿದೆ ಹಾಗೆಯೇ. ಸೊ ಸಾಕಷ್ಟು ಬೆರಿ ಗಿಡಗಳಿದೆ. ಇದು ಕರಂಡ ಚೆರಿ ಗಿಡ ಮತ್ತು ನಿಂಬೆ ಗಿಡ. ಇದೊಂದು ವಿಶೇಷವಾಗಿದೆ ನಿಂಬೆಹಣ್ಣು, ಬಟ್ ನಿಂಬೆಹಣ್ಣಿನ ತಳಿ ಹೆಸರು ಗೊತ್ತಿಲ್ಲ ಇದು. ಸೊ ಇಲ್ಲಿ ಲಾಂಗನ್ ಗಿಡ ಬೆಳೆಸ್ತಾ ಇದ್ದಾರೆ, ಚೆನ್ನಾಗಿ ಬೆಳೀತಾ ಇದೆ ಲಾಂಗನ್ ಗಿಡ. ಈ ಕಡೆ ಸೇಬು ಗಿಡ ಬೆಳೆದಿದೆ, ನೀವು ಇಲ್ಲಿ ನೋಡ್ಬೋದು ಸೇಬು ಗಿಡ. ಸೊ ಮತ್ತು ಇಲ್ಲಿ ಸಾಕಷ್ಟು ಬಟರ್ ಫ್ರೂಟ್ ಗಿಡಗಳಿದೆ. ಬನ್ನಿ ಬಟರ್ ಫ್ರೂಟ್ ಗಿಡಗಳನ್ನು ನೋಡೋಣ, ಯಾಕೆಂದರೆ ತುಂಬ ಜನ ಬಟರ್ ಫ್ರೂಟ್ನ ಕಮರ್ಷಿಯಲಿ ಮಾಡಬೇಕಂತ ಕಾಯ್ಕೊಂಡಿರ್ತಾರೆ. ಸೊ ಇದು ಬಂದು ಬಟರ್ ಫ್ರೂಟ್ ಗಿಡದ ತೋಟ ಇವ್ರದ್ದು. ಸೊ ಇವ್ರದ್ದು 11 ವೆರೈಟಿ ಬಟರ್ ಫ್ರೂಟ್ ಗಿಡ ಇದೆ ಅಂತ ಹೇಳಿದ್ರು. ಇದರಲ್ಲಿ ಏನಂತಂದರೆ ಸುಮಾರು ಈ ಹ್ಯಾಶ್ ವೆರೈಟಿಗೆ ಸೇರಿದ ಗಿಡಗಳು ಸಹ ಇದೆ ಅಂತ ಹೇಳ್ತಾಯಿದ್ರು. ಸೊ ನೋಡೋಣ ಯಾವ್ಯಾವುದಿದೆ ಅಂತ. ಸೊ ಇದನ್ನು ನೋಡ್ತಾ ಇದ್ದರೆ ರೆಗ್ಯುಲರ್ ಅಂತಲೇ ಅನಿಸುತ್ತೆ. ಸೊ ಇಲ್ಲಿ ಆಲ್ರೆಡಿ ಕಾಯಿ ಬಿಟ್ಟಿರೋ ಥರ ಕಾಣಿಸ್ತು. ಹೌದು, ಇಲ್ಲಿ ಕಾಯಿ ಬಿಟ್ಟಿದೆ ಆಲ್ರೆಡಿ ಬಟರ್ ಫ್ರೂಟ್ ಗಿಡ. ಸೊ ಸಾಕಷ್ಟು ಹಣ್ಣುಗಳು ಬಿಟ್ಟಿದೆ ಇಲ್ಲಿ ಫ್ರೆಂಡ್ಸ್. ನಾನು ಇವ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾಯಿದ್ರು ಅವ್ರ ಹತ್ರ ಮೆಕ್ಸಿಕನ್ ಹ್ಯಾಶ್, ಜಂಪು ಹ್ಯಾಶ್, ಪಿಂಕ್ ಕರ್ಟನ್ ಮತ್ತು ಇನ್ನೂ ಬೇರೆ ತಳಿಯ ಹ್ಯಾಶ್ ವೆರೈಟಿ ಇದೇನೆ, ಬೇರೆ ತಳಿದು ಬಟರ್ ಫ್ರೂಟ್ ಗಿಡ ಇದೆ ಅಂತ ಹೇಳ್ತಾಯಿದ್ರು. ಸೊ ಖಂಡಿತ ತುಂಬ ಕಷ್ಟಪಟ್ಟಿದ್ದಾರೆ, ಸುಮ್ಮನೆ ಆಗಿಲ್ಲ. ಇನ್ನೊಂದು ಏನಂತಂದರೆ ಕಮರ್ಷಿಯಲ್ ಉದ್ದೇಶಕ್ಕಿಂತ ಇವರು ಜಸ್ಟ್ ಬಂದವ್ರಿಗೆ ಹೋದವ್ರಿಗೆ ಸ್ನೇಹಿತರಿಗೋಸ್ಕರನೇ ಈ ತೋಟ ಮಾಡಿದ್ದಾರೆ ಅನ್ನೋದು ತುಂಬ ದೊಡ್ಡ ವಿಚಾರ. ಸೊ ಆಲ್ರೆಡಿ ತುಂಬ ದೊಡ್ಡ ಮರಗಳಿದೆ ಬಟರ್ ಫ್ರೂಟ್ ಗಿಡಗಳು. ಏನಂತ ಅಂದರೆ ಎಲ್ಲವೂ ಬೇರೆ ವೆರೈಟಿ ಹಣ್ಣಿನ ಗಿಡಗಳೇ ಇದೆ ಇಲ್ಲಿ. ನೀವು ಇಲ್ಲಿ ನೋಡ್ಬೋದು ಒಳ್ಳೆ ಸೈಜ್ ಬರ್ತಾಯಿದೆ ಬಟರ್ ಫ್ರೂಟ್ ಗಿಡಗಳು. ಸೊ ಬಟರ್ ಫ್ರೂಟ್ ಗಿಡಗಳಲ್ಲ, ಬಟರ್ ಫ್ರೂಟ್ ಹಣ್ಣುಗಳು ತುಂಬ ಒಳ್ಳೆ ಸೈಜ್ ಬಂದಿರೋದಿದೆ. ಇದು ಎಷ್ಟು ಕಾಡು ಥರ ಇದೆ ಅಂತಂದರೆ ಒಬ್ಬೊಬ್ಬರೇ ಓಡಾಡೋಕ್ಕೆ ಭಯ ಆಗುತ್ತೆ, ಅಷ್ಟು ದಟ್ಟವಾಗಿದೆ ಇಲ್ಲೆಲ್ಲ. ಸೊ ಇದು ಹ್ಯಾಶ್ ವೆರೈಟಿ ಗಿಡ ಸ್ನೇಹಿತರೆ, ನೋಡಿದ್ರೇ ಗೊತ್ತಾಗುತ್ತೆ. ತುಂಬ ಒರಟಾಗಿದೆ ಹಾಗೂ ಚೆನ್ನಾಗಿ ಬೆಳ್ಕೊಂಡಿದೆ, ಒಳ್ಳೆ ದೊಡ್ಡ ಗಿಡ. ಸೊ ಇದು ಬಂದು ಹ್ಯಾಶ್ ವೆರೈಟಿ. ನೀವು ಹ್ಯಾಶ್ ವೆರೈಟಿ ಹಣ್ಣುಗಳನ್ನು ಹೇಗೆ ಗುರುತಿಸೋದು ಅಂತಂದರೆ, ನೀವು ಹೋಗ್ಬಿಟ್ಟು ಈ ಬಟರ್ ಫ್ರೂಟ್ ಹಣ್ಣುಗಳ ಸ್ಕಿನ್ ಟಚ್ ಮಾಡಿದ್ರೆ ತುಂಬ ಒರಟಿರುತ್ತೆ, ಇದಕ್ಕೆ ಸ್ವಲ್ಪ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ. ಆದರೆ ನೀವು ಈ ರೆಗ್ಯುಲರ್ ಬಟರ್ ಫ್ರೂಟ್ ಏನಿರುತ್ತೆ ಅದು ಸಾಫ್ಟಾಗಿ ನೈಸಾಗಿರುತ್ತೆ. ಅಷ್ಟಲ್ದೇ ಅದಕ್ಕೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ, ತುಂಬ ಒರಟಿದೆ ಇದು, ತುಂಬ ಒರಟಾಗಿದೆ. ಮತ್ತು ಹೆವಿ ಸೈಜು ಬರೋಲ್ಲ, ಮೀಡಿಯಮ್ ಸೈಜ್ ಬರುತ್ತೆ. ತುಂಬ ಒಳ್ಳೆ ವೆರೈಟಿ ಇದೆ. ಈಗ ನೋಡಿ ಇಲ್ಲಿ ಇನ್ನೊಂದು ನಾರ್ಮಲ್ ವೆರೈಟಿ ಇದೆ, ನಾನು ಇದನ್ನೇ ತೋರಿಸ್ತೀನಿ. ಇದು ಇಷ್ಟಿಷ್ಟುದ್ದ ಬಂದಿದೆ ಇದು. ಇಲ್ಲಿ ನೋಡಿ ಇದು ಸ್ಕಿನ್ ಎಷ್ಟು ಸಾಫ್ಟ್ ಇದೆ. ಸೊ ಇದರಲ್ಲೇ ಗೊತ್ತಾಗೋಗುತ್ತೆ ಇದು ನಾರ್ಮಲ್ ವೆರೈಟಿ. ಇದು ಯಾವುದೇ ಶೇಪ್ ಅಥವಾ ಸೈಜ್ ಏನೇ ಇರ್ಬೋದು, ಬಟ್ ಇದು ಹ್ಯಾಶ್ ಅಲ್ಲ, ಇದು ಹ್ಯಾಶ್ ವೆರೈಟಿ. ಇದು ಕ್ಲೀನಾಗಿ ಗೊತ್ತಾಗುತ್ತೆ ವೆರೈಟಿನಲ್ಲೇ. ಮುಖ್ಯವಾಗಿ ಇಲ್ಲಿ ಬಟರ್ ಫ್ರೂಟ್ ಗಿಡಗಳಲ್ಲಿ ನಿಮಗೆ ಒಂದು ಬೆನಿಫಿಟ್ ಏನಂತ ಅಂದರೆ, ನೀವಿಲ್ಲಿ ನೋಡ್ಬೋದು ಎಷ್ಟು ಎಲೆ ಸುರಿದಿದೆ ಅಂತ. ಈ ಎಲೆ ಸುರಿದಿರೋದೇ ಇದಕ್ಕೆ ಸಾಕಾಗೋಷ್ಟು ಗೊಬ್ಬರ ಆಗುತ್ತೆ. ಮೋಸ್ಟ್ಲಿ ಇದೊಂದು ತುಂಬ ಬೆನಿಫಿಟ್ಟು. ಹಾಗಾಗಿ ಇದರಲ್ಲಿ ನಿಮಗೆ ಅತಿ ಹೆಚ್ಚು ಗೊಬ್ಬರ ಕೊಡಬೇಕು ಅನ್ನೋ ಟೆನ್ಷನ್ ಇರಲ್ಲ. ಇದೊಂದು ತುಂಬ ಅನುಕೂಲ ಆಗಿರುತ್ತೆ, ಸಾಕಷ್ಟು ಎಲೆ ಉದುರುತ್ತಾನೆ ಇರುತ್ತೆ. ಮತ್ತು ವರ್ಷವೆಲ್ಲ ಹೀಗೇ ಬಟರ್ ಫ್ರೂಟ್ ಗಿಡಗಳು ಹಸಿರಾಗೇ ಇರುತ್ತೆ. ಸೊ ಇದು ನೋಡ್ಬೋದು, ಇದು ಒಂಥರ ಬೇರೆ ವೆರೈಟಿ ಅಂತ ಅನಿಸುತ್ತೆ. ಯಾಕೆಂದರೆ ಇಷ್ಟೊಂದು ದೊಡ್ಡ ಎಲೆ ಇರೋ ಬಟರ್ ಫ್ರೂಟ್ ಗಿಡ ನಾನು ನೋಡಿರಲಿಲ್ಲ. ನಮ್ಮ ಕಡೆ ಎಲ್ಲ ನಾವು ನಾರ್ಮಲಾಗಿ ಈ ಥರದ್ದು ನೋಡಿದ್ವಿ, ಬಟ್ ಇದು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಬಟರ್ ಫ್ರೂಟ್ ಗಿಡ. ದೊಡ್ಡದೊಂದು ಆಲದ ಮರ ಇದೆ ಸ್ನೇಹಿತರೆ ಇಲ್ಲಿ. ಈ ಆಲದ ಮರದ ನೆರಳಲ್ಲೇ ಸಾಕಷ್ಟು ವೆರೈಟಿ ಹಣ್ಣುಗಳನ್ನು ಬೆಳೆದಿದ್ದಾರೆ. ಮತ್ತು ನೀವು ಇಲ್ಲಿ ನೋಡ್ಬೋದು ಒಳ್ಳೆ ಕರ್ಬೇವಿನ ಗಿಡ ಹಾಕಿದ್ದಾರೆ. ಇಲ್ಲೊಂದು ಹ್ಯಾಶ್ ವೆರೈಟಿ ಥರನೇ ಕಾಣಿಸ್ತಾ ಇದೆ, ನೋಡೋಣ. ಇಲ್ಲ, ಇದು ನಾರ್ಮಲ್ಲೇ, ಬಟ್ ತುಂಬ ಹಣ್ಣಿನ ಗಿಡಗಳು ತುಂಬ ಬೇಗ ಹಣ್ಣು ಬಿಟ್ಟಿದೆ ಇಲ್ಲಿ. ಸಾಕಷ್ಟು ವೆರೈಟಿಗಳಿದೆ. ಸೊ ನಾನಿವಾಗ
ಮತ್ತು ಬೇರೆ ಹಣ್ಣಿನ ವಿಭಾಗಕ್ಕೆ ಹೋಗ್ತೀನಿ. ಇವರು ಆ್ಯಕ್ಚುಲಿ ತೋಟ ಮಾಡಿಲ್ಲ, ಕಾಡು ಮಾಡಿಬಿಟ್ಟಿದ್ದಾರೆ. ತೋಟನೇ ಕಾಡು ಥರ ಬೆಳ್ಕೊಂಡಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ನೀವು, ಗೋಡಂಬಿ ತುಂಬ ಚೆನ್ನಾಗಿ ಬಂದಿದೆ. ಸೊ ವೆರೈಟಿ ಎಲ್ಲ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಸೊ ಒಳ್ಳೆ ಸೈಜ್ ಎಲ್ಲ ಸಖತ್ತಾಗಿದೆ ನೋಡೋಕೆ ಮಾತ್ರ. ಇಲ್ಲಿರೋ ಚೆರ್ರಿ ಬೆರಿಗಳ ಹೆಸರಂತೂ ಗೊತ್ತೇ ಆಗ್ತಿಲ್ಲ, ಅಷ್ಟೊಂದಿದೆ. ಮತ್ತು ವಿಧವಾಗಿರೋ ಕರ್ಬೇವಿನ ಸೊಪ್ಪಿನ ಗಿಡನೇ ಹಾಕಿದ್ದಾರೆ, ವಿಧವಾಗಿರೋ ವಾಟರ್ ಆ್ಯಪಲ್ ಗಿಡ ಹಾಕಿದ್ದಾರೆ. ಬನ್ನಿ ನೋಡೋಣ ಇಲ್ಲಿ ಒಳಗಡೆ ಇನ್ನೂ ಈ ಕಾಡಲ್ಲಿ ಏನಿದೆ ಅಂತ. ಸಪೋಟ, ಅಂಜೂರ, ಸುಮಾರು ಹಣ್ಣು ಬಿಟ್ಟಿದೆ. ಅಂಜೂರ 2 ಅಂಜೂರದ ಗಿಡ ಇದೆ. ಸೊ ಎಷ್ಟು ದಟ್ಟವಾಗಿದೆ ಅಂತಂದರೆ ಇಲ್ಲಿ ಲಿಟ್ರಲಿ ಭಯ ಆಗುತ್ತೆ ಒಬ್ಬರೇ ಓಡಾಡೋಕ್ಕೆ, ಅಷ್ಟು ದಟ್ಟವಾಗಿದೆ. ಮತ್ತು ಇಲ್ಲಿ ವಾಟರ್ ಆ್ಯಪಲ್ ಗಿಡಗಳು. ಸೊ ಸಾಕಷ್ಟು ಗೊಬ್ಬರ ಸ್ನೇಹಿತರೆ. ಇಲ್ಲಿ ನ್ಯಾಚುರಲಿ ನಿಮಗೆ ಆರ್ಗ್ಯಾನಿಕ್ ಗೊಬ್ಬರ ಕೊಡಬೇಕು ಅಂತಾರಲ್ಲ, ಈ ಥರ ಗಿಡಗಳನ್ನು ಹಾಕೊಂಬಿಟ್ರೆ ನಿಮಗೆ ಗೊಬ್ಬರ ಟೆನ್ಷನ್ನೇ ಇರಲ್ಲ. ಈ ಗಿಡಗಳೇ ಸಾಕಾಗೋವಷ್ಟು ಹಸಿರೆಲ್ಲ ಗೊಬ್ಬರ ಕೊಟ್ಬಿಡ್ತವೆ. ಅಷ್ಟೇ ಅಲ್ಲ, ಒಣಗಿಸ್ಕೊಟ್ಬಿಡ್ತವೆ ನಿಮಗೆ, ಇನ್ನೂ ಟೆನ್ಷನ್ನೇ ಬೇಡ ಅಂತ. ಮತ್ತು ಈ ಕಡೆ ಎಲ್ಲ ಸ್ಟಾರ್ ಫ್ರೂಟ್ ಗಿಡಗಳು, ಸುಮಾರು ಸ್ಟಾರ್ ಫ್ರೂಟ್ ಗಿಡಗಳಿದೆ. ಬನ್ನಿ ನೋಡೋಣ. ಸೊ ಸೂಪರಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ, ಒಳ್ಳೆ ಕಲರ್ ಬಂದಿದೆ, ಸೈಜ್ ಕೂಡ ಬಂದಿದೆ. ಕಿತ್ಕೊಂಡ್ಬಿಡೋಣ. ಅಷ್ಟಲ್ಲದೆ ಇಲ್ಲಿ ಕೂಡ ಬೇರೆ ವೆರೈಟಿ ಸ್ಟಾರ್ ಫ್ರೂಟ್ ಇದೆ. ನಿಂಬೆ, ಆರೆಂಜ್ ಎಲ್ಲ ತುಂಬ ಗಿಡಗಳು ಹಾಕಿದ್ದಾರೆ. ಸೀಬೆ ಇದೆ. ಸೊ ಇದು ಯಾವ ವೆರೈಟಿ ಗೊತ್ತಿಲ್ಲ ನನಗೆ, ಸ್ಟಾರ್ ಫ್ರೂಟು. ತಿಂದ್ಬಿಟ್ಟು ಟೇಸ್ಟ್ ಮಾತ್ರ ಹೇಳ್ತೀನಿ. ಸಿಕ್ಕಾಪಟ್ಟೆ ಸ್ವೀಟ್ ಇದೆ, ತುಂಬ ಸ್ವೀಟ್ ಇದೆ ಸ್ಟಾರ್ ಫ್ರೂಟು. ತುಂಬ ಒಳ್ಳೆ ವೆರೈಟಿ ಹಾಕಿದ್ದಾರೆ ಯಾವುದನ್ನು. ಮೋಸ್ಟ್ಲಿ ಇದು ಪೂರ್ತಿ ಏರಿಯಾ ಬಂದು ಸೀಬಿಕಾಯಿಗೆ ಅಂತೆಲ್ಲ ಹಾಕಿರ್ಬೇಕು. ಇವಾಗ ಬೆಳೆಸ್ತಿದ್ದಾರೆ ಅಂತ ಅನಿಸುತ್ತೆ. ಟ್ಯಾಗ್ ಸಹ ಇದೆ, ನಾವು ಟ್ಯಾಗ್ ಓದಿನೇ ತಿಳ್ಕೊಬೋದು. ಸೊ ಈ ಹಣ್ಣಿನ ಗಿಡ ಬಂದು ಗೋಲ್ಡನ್ ಬಿಂಬ್ಲಿ ಅಂತೆ. ಇದು ಗೋಲ್ಡನ್ ಬಿಂಬ್ಲಿ. ಮತ್ತು ಈ ಗಿಡದ ಹೆಸರು ಬಂದು ರೆಡ್ ರಾಂಪಲ ಅಂತೆ. ಇದು ರೆಡ್ ರಾಂಪಲ. ಸೊ ಆಲ್ಮೋಸ್ಟ್ ತುಂಬ ಗಿಡಗಳಿಗೆ ಟ್ಯಾಗ್ ಇದೆ, ಈಸಿ ಇದೆ ಹುಡ್ಕೋದು, ಕಷ್ಟ ಏನಿಲ್ಲ. ಓಕೆ, ಇಲ್ಲಿ ವಿಶೇಷವಾಗಿರೋ ಹಣ್ಣಿದೆ. ಇದು ಲಕ್ಷ್ಮಣ ಫಲ. ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು, ಲಕ್ಷ್ಮಣ ಫಲ ಬಚ್ಚಿಟ್ಕೊಂಡ್ಬಿಟ್ಟಿದೆ. ತುಂಬ ಚೆನ್ನಾಗಿ ಬಂದಿದೆ ಲಕ್ಷ್ಮಣ ಫಲ. ಈ ಸ್ಟಾರ್ ಫ್ರೂಟಲ್ಲಿ ಒಂದು ವಿಶೇಷತೆ ಏನಂತಂದರೆ ಸಾಕಷ್ಟು ಹಣ್ಣು ಬಿಡುತ್ತೆ. ಯಾವ ಲೆವೆಲ್ಗೆ ಅಂತಂದರೆ ನಿಮಗೆ ಗಿಡದಲ್ಲಿ ಎಷ್ಟು ಹಣ್ಣಿರುತ್ತೋ ಅಷ್ಟೇ ಹಣ್ಣು ಉದುರಿ ಸಹ ಹೋಗಿರುತ್ತೆ. ಸೊ ಸಿಕ್ಕಾಬಟ್ಟೆ ಹಣ್ಣು ಬಿಟ್ಟಿದೆ, ಸಿಕ್ಕಾಬಟ್ಟೆ ಉದುರಿ ಸಹ ಹೋಗಿದೆ, ಒಳ್ಳೆ ಸೈಜ್ ಬಂದಿದೆ. ಮೋಸ್ಟ್ಲಿ ಇದನ್ನು ಯಾರಾದರೂ ಕಮರ್ಷಿಯಲಿ ಟ್ರೈ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಹಣ್ಣು. ಇವಾಗ ಸೀಬಿಕಾಯಿ ಗಿಡ. ಸೊ ಒಳ್ಳೆ ಚೆನ್ನಾಗಿ ಬಿಟ್ಟಿದೆ ಸೀಬಿಕಾಯಿ. ಯಾವ ಸೀಬಿಕಾಯಿ ಅಂತ ಗೊತ್ತಿಲ್ಲ, ಕಿತ್ಕೊಂಡು ನೋಡಿದ ಮೇಲೆ ಗೊತ್ತಾಗುತ್ತೆ. ವೈಟ್ ಕಲರು. ಹಕ್ಕಿಗಳು ಆಲ್ರೆಡಿ ತಿಂದ್ಬಿಟ್ಟು ಟೇಸ್ಟ್ ನೋಡಿ ಬಿಟ್ಟೋಗಿದ್ದಾರೆ. ಸೊ ನಾವೊಂದು ಕಿತ್ಕೊಂಡು ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಇದು ನಾಟಿ ಹಣ್ಣು ಗೊತ್ತಲ್ವ ಫ್ರೆಂಡ್ಸ್. ಮುಂಚೆ ಎಲ್ಲ ಈ ತೈವಾನ್ ಪಿಂಕು ವೈಟು ಅದು ಇದು ಬರೋಕ್ಕಿಂತ ಮುಂಚೆ ಮನೆಗಳ ಹತ್ರ ಹಾಕ್ಕೊಂಡಿರೋರು ನಾಟಿ ಸೀಬಿಕಾಯಿ ಅಂತ. ಬೀಜ ಜಾಸ್ತಿ ಇದ್ರೂ ಭರ್ಜರಿ ಟೇಸ್ಟ್ ಇರೋದು, ತುಂಬ ಚೆನ್ನಾಗಿದೆ. ಇವರೊಂದು ಮಾತು ಹೇಳಿದರು ನನಗೆ, ಏನಂತಂದರೆ ಈ ತೋಟ ನೋಡೋಕ್ಕೆ 2 ದಿನ ಬೇಕು ಅಂತ. ಖಂಡಿತ 2 ದಿನ ಬೇಕು, ಏಕೆಂದರೆ ಅಷ್ಟು ವೆರೈಟಿ ಹಣ್ಣಿನ ಗಿಡಗಳಿದೆ. ನನಗಿಲ್ಲಿ ಕವರ್ ಮಾಡೋಕ್ಕೆ ಆಗ್ತಿಲ್ಲ. ಅಷ್ಟು ವಿಧದ ಸೀಬೆ ಗಿಡಗಳಾಗಿರ್ಬೋದು, ಬೇರೆ ಗಿಡಗಳಾಗಿರ್ಬೋದು. ಇದು ಬಾರೆ ಹಣ್ಣು ಅಂತ ಸ್ನೇಹಿತರೆ, ಇದು ಕಾಯಿ ಬಿಟ್ಟಿಲ್ಲ ಸದ್ಯಕ್ಕೆ. ಸೊ ಇದು ನೆಲ್ಲಿ ಗಿಡ, ಯಾವ್ಯಾವುದೋ ವೆರೈಟಿದು ಏನೇನೋ ಇದೆ, ಯಾವ್ಯಾವುದೋ ದೇಶದ ಹಣ್ಣಿನ ಗಿಡಗಳಿದೆ. ಸೊ ನನಗೆ ಅವ್ರು ಹೇಳ್ತಾಯಿದ್ರು, ಕೆಲವು ಸಲ ಅವರು ಒಂದೊಂದು ತೆಂಗಿನ ಮರಕ್ಕೆ 10,000 15,000 20,000 ತನಕ ಎಲ್ಲ ಕಾಸ್ಟ್ ಆಗುತ್ತೆ. ಆದರೆ ಅವ್ರಿಗೆ ಕೃಷಿ ಬಗ್ಗೆ ಎಷ್ಟು ಪ್ಯಾಷನ್ ಇದೆ ಅಂತಂದರೆ ಅದನ್ನೆಲ್ಲ 1 ಗಿಡ 2 ಗಿಡ ತಂದು ಅವ್ರ ಮನೆಗೆ ಅಂತ ಹಾಕ್ಕೊಂಡಿದ್ದಾರೆ. ಸೊ ಇದು ನೇರಳೆ ಮರ, ಸದ್ಯಕ್ಕೆ ನೇರಳೆಕಾಯಿ ಇಲ್ಲ, ಬಟ್ ತುಂಬ ಚೆನ್ನಾಗಿ ಬಿಟ್ಟಿದೆ. ಮೋಸ್ಟ್ಲಿ ಸೀಸನಲ್ಲಿ ಅವ್ರಿಗೆ ಹಣ್ಣು ಸಿಕ್ಕಿರುತ್ತೆ ಅನಿಸುತ್ತೆ. ಇವತ್ತು ನಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅನಿಸುತ್ತೆ, ಅದಕ್ಕೆ ನಮ್ಗೆ ಹಣ್ಣು ಸಿಕ್ಕಿಲ್ಲ. ಸುಮಾರು ಹಲಸಿನ ಗಿಡಗಳು ಸಹ ಇದೆ. ಸೊ ಈ ತೋಟದಲ್ಲಿ ನೋಡ್ಕೊಂಡು ಓಡಾಡಬೇಕು, ಅಷ್ಟು ದಟ್ಟವಾಗಿ ಕಾಡು ಥರನೇ ಆಗೋಗಿದೆ ಲಿಟ್ರಲಿ. ಸೊ ಇಲ್ಲೊಂದು ದೊಡ್ಡದು ಆಲದ ಮರ ಇದೆ. ಈ ತೋಟದಲ್ಲಿ 2 ದೊಡ್ಡ ಆಲದ ಮರ ಇದೆ. ಇದು
ಸೀಬೆ ಗಿಡಗಳು, ಹಲಸಿನ ಮರಗಳು, ಸುಮಾರು ವೆರೈಟಿ ಹಲಸಿನ ಗಿಡಗಳಿದೆ. ಸೊ ಮತ್ತೆ ಇಲ್ಲೊಂದು ಎಕ್ಸ್ಟ್ರಾ ತೋಟ ಇದೆ, ತೋಟದ ಒಳಗಡೆ ತೋಟಗಳಿದೆ ಇದರಲ್ಲಿ. ಸೊ ಇವೆಲ್ಲ ಹಲಸಿನ ಹಣ್ಣುಗಳು, ಬೇರೆ ಬೇರೆ ವೆರೈಟಿ ಹಲಸಿನ ಹಣ್ಣುಗಳು, ಬೇರೆ ಬೇರೆ ದೇಶದ ಹಲಸಿನ ಹಣ್ಣುಗಳು. ಸೊ ಈ ಥರ ತೋಟ ಇರೋರೇ ಪುಣ್ಯವಂತರು ಇವತ್ತು. ಏಕೆಂದರೆ ಕೆಮಿಕಲ್ ಹಾಕಿರೋ ಫುಡ್ ತಿಂತಿರೋರ ಮಧ್ಯೆ ಈ ಥರ ನ್ಯಾಚುರಲ್ಲಾಗಿ ಎಲ್ಲ ಬೆಳ್ಕೊಂಡು ತಿಂತಾರಲ್ಲ, ನಿಜವಾಗ್ಲೂ ಅವರು ಪುಣ್ಯವಂತರೇ. ಸೊ ಸೀಬೆ ಗಿಡ, ಗಂಧದ ಗಿಡಗಳು ಹಾಕ್ಕೊಂಡಿದ್ದಾರೆ, ಸ್ವಲ್ಪ ಕಮರ್ಷಿಯಲಿನೂ ಮಾಡಿದ್ದಾರೆ. ಸೊ ಈ ಕಡೆ ಎಲ್ಲ ಬಟರ್ ಫ್ರೂಟು, ಅಡಿಕೆ ಗಿಡ, ಮತ್ತು ಅಷ್ಟಲ್ಲದೆ ಬೇರೆ ಏನೇನೋ ಹಾಕಿದ್ದಾರೆ, ಕೋಕೋ ಸಹ ಹಾಕಿದ್ದಾರೆ ಅನಿಸುತ್ತೆ. ಸೊ ಬಟರ್ ಫ್ರೂಟು, ಅಡಿಕೆ ಗಿಡ ಹಾಕಿದ್ದಾರೆ ಇಲ್ಲಿ. ಸೊ ಚೆನ್ನಾಗಿ ಬಂದಿದೆ ಬಟರ್ ಫ್ರೂಟ್ ತೋಟ, ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ನೋಡಿ. ಇವತ್ತು ಯಾವುದೇ ರೈತರು ಏನೇ ಮಾಡಬೇಕಾದ್ರೂ ನಾವೇನು ಮಾಡ್ತೀವಿ ಅಂತಂದರೆ ಮಾನೋಕ್ರಾಪಿಂಗ್, ಅಂದರೆ ಕೇವಲ ಒಂದೊಂದೇ ಬೆಳೆನ ಬೆಳಿತೀವಿ. ಅದ್ರ ಬದಲು ನಾವು ಈ ಥರ ವಿಧ ವಿಧವಾದ ಬೆಳೆಗಳನ್ನು ಮಾಡಿಕೊಂಡ್ರೆ ನಮ್ಗೆ ಯಾವತ್ತೂ ಲಾಸ್ ಆಗೋಲ್ಲ. ಇಲ್ಲಿ ನೋಡಿ, ಒಂದೇ ಕಡೆ ತೆಂಗಿನ ಸೊಸೆ ಇದೆ, ಅಡಿಕೆ ಸೊಸೆ ಇದೆ, ಬಟರ್ ಫ್ರೂಟ್ ಇದೆ, ಸಾಕಷ್ಟು ನೇರಳೆ ಮರಗಳಿದೆ. ಇಲ್ಲಿ ಯಾವುದೋ ಒಂದು ಹಣ್ಣಿದೆ, ಮಾವಿನಲ್ಲಿ ಯಾವುದೋ ವಿಶೇಷವಾಗಿರೋ ವೆರೈಟಿ ಇದು. ನೋಡಿರಲಿಲ್ಲ ಇದು ಯಾವ ವೆರೈಟಿ ಏನು ಕತೆ ಅಂತ ಗೊತ್ತಿಲ್ಲ, ಬಟ್ ಬೇರೆ ಥರ ಇದೆ ಹಣ್ಣೇನೆ. ಸೊ ಚೆನ್ನಾಗಿದೆ, ಕೆಳಗೇನೆ ತುಂಬ ಬಿಟ್ಟಿದೆ. ಸೊ ಇನ್ನೂ ಸಹ ಇದೆ. ಯೂಶ್ವಲಿ ಇಷ್ಟೆಲ್ಲ ಆಲ್ರೆಡಿ ಹೂ ಮುಗ್ದೋಗಿರುತ್ತೆ. ಸೊ ಇಲ್ಲೊಂದು ಆರೆಂಜ್ ಇದೆ, ಇಲ್ಲಿ ಒಂದು ನೇರಳೆ ಗಿಡ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಸ್ನೇಹಿತರೆ, ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ನೋಡಿ, ನೀವು ಎಷ್ಟು ದುಡ್ದು ಏನು ಮಾಡಿದ್ರೂ ಕೊನೆಗೆ ನೆಮ್ಮದಿನೇ ಇಂಪಾರ್ಟೆಂಟ್. ಹಾಗಾಗಿ ಈ ಥರದ್ದೊಂದು ಸಾಧ್ಯ ಆದರೆ ತೋಟ ಮಾಡಿಕೊಂಡು ನೆಮ್ಮದಿಯಾಗಿರಿ. ಎಷ್ಟು ಅಂತ ದುಡ್ಡು ಅಂತ ಓಡೋದು ಹಿಂದೆ. ಸೊ ಇದು ಬಂದು ಕರಂಡ ಚೆರ್ರಿ, ಇದನ್ನು ಬೇಲಿಗೆ ಹಾಕಿದ್ದಾರೆ. ಒಳ್ಳೆ ಕೆಲಸ ಬೇಲಿಗೆ ಹಾಕೋದು. ಆ ಕಡೆ ಏನು ಹೇಳ್ತೀವಿ ನಾವು, ಈಚಲು ಗಿಡ ಅಲ್ಲ ಅದು, ಡೇಟ್ ಸಹ ಹಾಕಿದ್ದಾರೆ. ಸೊ ನೋಡೋಣ, ಒಳ್ಳೆಯದಾಗಲಿ, ಇವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಒಂದು. ಅಷ್ಟಲ್ದೇ ಓಕೆ, ಇಲ್ಲಿ ಇವರು ನರ್ಸರಿ ಸಹ ಮಾಡ್ಕೊಂಡಿದ್ದಾರೆ, ಅಂದರೆ ಇವ್ರ ತೋಟಕ್ಕೇ ಇದು. ಸೊ ತೋಟದಲ್ಲಿ ಇನ್ನೂ ಸಾಕಷ್ಟು ಜಾಗ ಇದೆ. ಇವರು ಸುಮಾರು ಬಟರ್ ಫ್ರೂಟ್ ಗಿಡಗಳನ್ನ ಇಟ್ಕೊಂಡಿದ್ದಾರೆ, ಗೆಣಸು. ಖಂಡಿತ ಇಲ್ಲಿ ಬರೋರು ಪುಣ್ಯ ಮಾಡಿರಬೇಕು. ಏನಕ್ಕೆ ಅಂತಂದರೆ ಅಷ್ಟು ಹಣ್ಣುಗಳು ಈ ತೋಟದಲ್ಲೇ ಸಿಗುತ್ತೆ, ಹುಡ್ಕೋ ಅವಶ್ಯಕತೆಯೇ ಇಲ್ಲ. ಅಷ್ಟು ಹಣ್ಣುಗಳು ಸಿಗುತ್ತೆ, ಅಷ್ಟು ವಿಧ ವಿಧದ ಹಣ್ಣುಗಳು ಸಿಗುತ್ತೆ. ನೆಮ್ಮದಿಯಾಗಿ ತುಂಬ ಗ್ರೀನ್ರಿ ಆಗಿದೆ, ಕಾಡು ಥರ ಮಾಡ್ಕೊಂಡಿದ್ದಾರೆ ತೋಟನೇ. ಸೊ ಇವ್ರಿಗೆ ಒಳ್ಳೆಯದಾಗಲಿ. ಡ್ರ್ಯಾಗನ್ ಫ್ರೂಟ್ ಸಹ ಬೆಳೀತಾರೆ ಅಂತ ಅನಿಸುತ್ತೆ. ಸೊ ಡ್ರ್ಯಾಗನ್ ಫ್ರೂಟ್ ತೋಟ ಏನು ಕಾಣಿಸ್ಲಿಲ್ಲ ನಮಗೆ, ಬಟ್ ಬಟರ್ ಫ್ರೂಟ್ ತೋಟ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಡಿಕೆ ತೋಟ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಬೇರೆ ಹಣ್ಣಿನ ಕಾಡನ್ನೇ ಮಾಡಿದ್ದಾರೆ. ಸುಮಾರು ಹಲಸಿನ ವೆರೈಟಿಗಳಿದೆ. ಸೊ ಈ ಕಡೆ ಬಂದರೆ ಮೋಸ್ಟ್ಲಿ ಈ ಕಡೆ ಜಾಸ್ತಿ ಮಾವಿನ ಗಿಡಗಳಿಗೆ ಅಂತ ಕಾಣಿಸುತ್ತೆ. ಯಾಕಂದರೆ 70 ವೆರೈಟಿ ಮ್ಯಾಂಗೋ ಮತ್ತು ಅಷ್ಟು ದೊಡ್ಡ ತೋಟ ಅಂದಮೇಲೆ ಖಂಡಿತ ಜಾಸ್ತಿ ಜಾಗನೇ ಬೇಕು. ಸೊ ಧನ್ಯವಾದ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಕೊನೆಯದಾಗಿ ಪೀನಟ್ ಬಟರ್, ಇದೊಂದು ಮಿಸ್ ಮಾಡ್ಕೊಂಡು ಹೋಗ್ಬಿಟ್ಟಿದೆ. ಸೊ ಇಲ್ಲಿ ಪೀನಟ್ ಬಟರ್ ಇದೆ, ಇಲ್ಲಿ ನೋಡ್ಬೋದು ನೀವು. ಇದು ಬಂದು ಪೀನಟ್ ಬಟರ್ ಅಂತ ಹೆಸರು ಮಾತ್ರ, ಪೀನಟ್ ಬಟರ್ ಇದು. ಆಮೇಲೆ ರೆಗ್ಯುಲರ್ ಪೀನಟ್ ಬಟರ್ಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಳ್ಳೆ ಕಲರ್ ಇರುತ್ತೆ, ಒಳ್ಳೆ ಗೆಸ್ಚರ್ ಇರುತ್ತೆ. ಸಖತ್ತಾಗಿದೆ ಹಣ್ಣು ಮಾತ್ರ. ತಿನ್ನಬೇಕಾದ್ರೆ ಹೀಗೆ ಹಸಿ ತಿಂದರೆ ಒಳ್ಳೆ ಕ್ಯಾರೆಟ್ ತಿಂದಾಗ ಅನಿಸುತ್ತೆ. ಹಣ್ಣಾದ್ಮೇಲೆ ತಿಂದರೆ ತುಂಬ ಸ್ವೀಟ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಅಷ್ಟಲ್ಲದೆ ಸಾಧ್ಯ ಆದಷ್ಟು ಹೀಗೆ ವಿಧ ವಿಧದ ಹಣ್ಣುಗಳನ್ನು ನಿಮ್ಮ ತೋಟಗಳಲ್ಲಿ ಹಾಕ್ಕೊಳ್ಳಿ. ನಿಮಗೂ ಒಳ್ಳೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಏನಂತಂದರೆ ಎಷ್ಟೋ ಸಲ ನಾವು ದುಡ್ಡು ಕೊಡ್ತಾ ಇರೋದ್ರ ಬದಲು ಮನೆಯಲ್ಲೇ ಈ ಥರ ತೋಟ ಮಾಡಿದ್ರೆ ತುಂಬ ಖುಷಿಯಾಗಿ ಮಕ್ಕಳು ಮರಿ ಎಲ್ಲ ತಿಂತಾರೆ, ಚೆನ್ನಾಗಿರ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.